ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ಕಟ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಅಥವಾ ಈ ತಿಂಗಳ ರಾಶಿ ಭವಿಷ್ಯ ಯಾವ ತರ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ, ಯಾರೆಲ್ಲ ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ವಿಭಾಗದಲ್ಲಿ ಇದ್ದೀರಾ, ಓಡಾಟ ಹೆಚ್ಚಿದ್ರೂ ಕೂಡ ಕೆಲಸದ ಗುರಿಗಳನ್ನು ತಪ್ತೀರಾ. ಮೇ ತಿಂಗಳ ಮಧ್ಯಭಾಗದಲ್ಲಿ ಕೆಲಸದ ಒತ್ತಡಗಳಿಂದಾಗಿ ಮನೆಯವರ ಜೊತೆ ಸಮಯವನ್ನು ಕಳೆಯೋದು ತುಂಬಾ ಕಷ್ಟಕರ ಆಗ್ತದೆ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ವ್ಯಾಪಾರದಲ್ಲಿ ಆದಾಯ ಹರಿವು ಹೆಚ್ಚಾಗ್ತದೆ. ನೀವು ದೊಡ್ಡ ಮಟ್ಟದ ಸ್ಟಾಕ್ ಅನ್ನ ಖರೀದಿ ಮಾಡೋ ಮುನ್ನ ಮಾರುಕಟ್ಟೆಯ ಬೇಡಿಕೆಯನ್ನು ಗಮನಹರಿಸಬೇಕು. ಯಾರೆಲ್ಲ ಜಮೀನನ್ನು ಖರೀದಿ ಹಾಗೂ ಮಾರಾಟವನ್ನ ಮಾಡಬೇಕಂತಿದ್ದೀರಾ ಅವ್ರಿಗಿದು ಸೂಕ್ತ ಸಮಯ. ಮಧ್ಯವರ್ತಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ನೋಡಬೇಕಾದ್ರೆ, ಈ ತಿಂಗಳು ನಿಮ್ಮ ಜೇಬು ಖಾಲಿಯಾಗುವುದಿಲ್ಲ, ಆದರೆ ನಿಮ್ಮ ಖರ್ಚಿನ ದುಂದು ವೆಚ್ಚಗಳು ಜಾಸ್ತಿ ಆಗ್ತವೆ. ಪರಿಚಯಸ್ಥರಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಸಾಲವನ್ನು ಕೊಡುವ ಮುಂಚೆ 10 ಸತಿ ಯೋಚನೆ ಮಾಡಿ ಮುಂದುವರಿಯುವುದು ಉತ್ತಮ. ಇನ್ನು ನಿಮ್ಮ ಕುಟುಂಬದ ಹಾಗೂ ಪ್ರೀತಿ ಬಗ್ಗೆ ನೋಡಬೇಕಾದ್ರೆ, ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎನ್ನುವಂಥದ್ದು ನೆಲೆಸ್ತದೆ. ನಿಮ್ಮ ಕುಟುಂಬದಲ್ಲಿ ಅಂತರ್ಕಲಹಗಳಿದ್ದರೆ ಈ ತಿಂಗಳು ನಿವಾರಣೆ ಆಗ್ತದೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡಬೇಕಾದ್ರೆ, ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಮಾತಾಡುವಾಗ ನಿಷ್ಠವಾಗಿ ಯಾರ ಜೊತೆ ಕೂಡ ಮಾತಾಡಬೇಡಿ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ, ದೇಹದಲ್ಲಿ ಅತಿಯಾದ ಉಷ್ಣಾಂಶ ಹೆಚ್ಚಾಗ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಬರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅತಿಯಾದ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಇದರಿಂದ ನಿದ್ರಾಹೀನತೆ ಅನ್ನುವಂಥದ್ದು ನಿಮಗೆ ಬರಬಹುದು. ರಾತ್ರಿ ಮಲಗುವ ಮುಂಚೆ ಒಂದು 10 ರಿಂದ 20 ನಿಮಿಷ ಕುತ್ಕೊಂಡು ಧ್ಯಾನವನ್ನು ಮಾಡಿ. ನಿಮ್ಮ ರಾಶಿಯವರಿಗೆ ಆರಾಧ್ಯ ದೈವ ಶಿವ ಹಾಗೂ ಪಾರ್ವತಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಬಿಳಿ ಬಣ್ಣದ ವಸ್ತುವನ್ನು ಅರ್ಪಣೆ ಮಾಡಿ. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಬಣ್ಣ. ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಸ್ಥಿರತೆ ಎನ್ನುವಂಥದ್ದು ಇರ್ತದೆ. ಇದಾಗಿತ್ತು ಕರ್ಕಟಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮ್ಮನ್ನು ಲೈಕ್ ಆಗಿದ್ದಲ್ಲಿ, ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಟ್ಟು ಹಾಗೆ ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ 1 ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.